ನಮಸ್ತೆ. ಸೋಮವಾರ ಬೆಳಗ್ಗೆ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿ ಒಂದಷ್ಟೆಲ್ಲ ತರಕಾರಿ ತೊಗೊಂಡು ಬಂದಿದ್ದರು. ಇವಾಗೆಲ್ಲ ಎಲ್ಲ ವಸ್ತುಗಳ ಬೆಲೆನೂ ಎಷ್ಟು ದುಬಾರಿಯಾಗಿದೆ ಅಂದರೆ ಕೊಂಡ್ಕೊಳ್ಳೋದಕ್ಕೆ ಒಂದು ಸಲ ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಆ ರೀತಿಯಾಗಿದೆ. ತರಕಾರಿ ರೇಟು ಕೂಡ ಹಾಗೆ ಗಗನಕ್ಕೇರಿತ್ತು. ನಾನು ತುಂಬ ದಿವಸದಿಂದ ತರಕಾರಿ ತರಿಸಿರಲಿಲ್ಲ. ಈರುಳ್ಳಿ, ಟೊಮೆಟೊ, ಸಣ್ಣ ಪುಟ್ಟ ತರಕಾರಿಲೇ ಮೇಂಟೈನ್ ಮಾಡ್ತಾಯಿದ್ದೆ. ಊರಿಂದ ಸೊಪ್ಪು ಎಲ್ಲ ಕಳಿಸ್ತಾ ಇದ್ರಲ್ಲ. ಸೊ ಹಾಗಾಗಿ ಇವಾಗ ತರಕಾರಿನ ತರಿಸಿದ್ದೀನಿ. ಎಷ್ಟು ದಿನ ಹಾಗೆ ಮಾಡೋದಲ್ವಾ. ಸೊ ಹಾಗಾಗಿ ತರಕಾರಿನೆಲ್ಲ ಸಿಟ್ರಿಗೇಟ್ ಮಾಡಿ ಎಲ್ಲನೂ ಅದ್ರ ಬಾಕ್ಸ್ಗೆ ಹಾಕಿತ್ತಿಟ್ಟೆ. ಅದ್ರ ಜೊತೆ ಬೆಂಡೆಕಾಯಿ ಇತ್ತು. ಇವತ್ತು ಬೆಂಡೆಕಾಯಲ್ಲೇ ಸಾಂಬಾರು ಮಾಡೋಣ, ಹಾಗೆ ಪಲ್ಯನೂ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ತೊಳೆದು ಬೆಳಗ್ಗೆನೇ ಇಟ್ಬಿಟ್ರೆ ಸಂಜೆ ಅಷ್ಟೆಲ್ಲ ನೀಟಾಗಿ ಡ್ರೈ ಆಗಿರುತ್ತೆ. ಒರೆಸೋವಂಥ ಅವಶ್ಯಕತೆಯೂ ಇರಲ್ಲ, ಮತ್ತು ಲೋಳೆನೂ ಕೂಡ ಬೀಳಲ್ಲ. ಅದಕ್ಕೋಸ್ಕರ ಎಲ್ಲ ತೊಳೆದಿಟ್ಟೆ. ನಂತರ ಹಾಗೆ ಇಯರಿಂಗು ನಾನು ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ತೆಗೆದಿದ್ದೆ, ಅದು ಗಲೀಜಾಗಿತ್ತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿ ಅಥವಾ ಶಾಂಪೂ ಹಾಕಿ ನೆನೆಸಿಟ್ಟು ಸ್ವಲ್ಪದ್ದು ಬಿಟ್ಟು ಅದನ್ನು ಒಂದು ಟೂತ್ ಬ್ರಷಿಂದ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ನಾನೀಗ ಆ ಕೆಲಸನ ಮಾಡ್ಕೊತಾ ಇದ್ದೀನಿ.